ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಎಲ್ರಿಗೂ ಕೂಡ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ಹೋಗ್ತಾ ಇದ್ದೀನಿ. ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ತುಂಬ ಬೇರೆ ಆ್ಯಕ್ಟ್ ವೈಸು ಸೆಕ್ಷನ್ ವೈಸ್ ನಾನು ಹೋಗ್ತಾ ಇದ್ದೇನೆ, ಅದಕ್ಕೆ ನಿಮಗೆ ಜಾಸ್ತಿ ಅರ್ಥ ಆಗೋದಿಲ್ಲ. ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ನೀವು ಟ್ರೈ ಮಾಡಿ. ಮುಂದಿನ ಒಂದು 3-4 ಇಂಟ್ರೊಡಕ್ಷನ್ ಕ್ಲಾಸ್ಗಳಾದಮೇಲೆ ನಾನು ಮತ್ತೆ ಡೀಪಾಗಿ ಹೇಳ್ತಾ ಹೋಗ್ತೇನೆ. ಬೇರೆ ಆ್ಯಕ್ಟ್ಸ್ಗಳು ಕೂಡ ನಿಮಗೆ ಅರ್ಥ ಆಗೋದಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಬಾರ್ ಕೌನ್ಸಿಲ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀರಾ, ಸೊ ಆ ಒಂದು ಪರ್ಪಸಲ್ಲಿ ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಕೋರ್ಟ್ಸ್ಗಳಲ್ಲಿ ನೀವು ಮಾಡಿದಂಥ ನೋಟ್ಸ್ಗಳು ವರ್ಕ್ ಆಗಲ್ಲ, ನಾವು ಕೊಟ್ಟಂಥ ನೋಟ್ಸ್ಗಳು ವರ್ಕ್ ಆಗೋದಿಲ್ಲ. ಕೋರ್ಟ್ಸ್ಗಳಲ್ಲಿ ವರ್ಕ್ ಆಗೋದು ಬೇರೆ ಆ್ಯಕ್ಟ್ಸ್ಗಳು ಮಾತ್ರ. ಸೊ ಅದಕ್ಕೋಸ್ಕರ ಕೋರ್ಟ್ಸ್ನ ವ್ಯವಹಾರದ ಒಂದು ದೃಷ್ಟಿಯಿಂದ, ಕೋರ್ಟ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನುವಂಥ ಒಂದು ವ್ಯವಹಾರದ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೇನೆ. ಸೊ ಇದರಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಏನು ಸರ್? ಫಸ್ಟು SIA ಅಂತ ನಾವು ಕರಿತೀವಿ. ಸರ್, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಸಾಮಾಜಿಕ ಪರಿಣಾಮದ ಮೌಲ್ಯಮಾಪನ ಅಂತ ಕರಿತೀವಿ. ಹೆಸರೇನು ಹೇಳ್ತಾ ಇದೆ ಹೇಳಿ? ನಾವು ಮಾಡುವಂಥ ಒಂದು ಹೊಸ ಪ್ರಾಜೆಕ್ಟಿಂದ, ನಾವು ಮಾಡುವಂಥ ಒಂದು ರೈಲ್ವೆ, ಬ್ರಿಡ್ಜು, ರೋಡು, ಕನ್ಸ್ಟ್ರಕ್ಷನ್ನು ಅಥವಾ ಗೌರ್ಮೆಂಟ್ ಪ್ರಾಜೆಕ್ಟ್ ಮಾಡೋದ್ರಿಂದ ಸುತ್ತಮುತ್ತಲಿರುವಂಥ ವಾತಾವರಣ, ಸುತ್ತಮುತ್ತಲಿರುವಂಥ ಸಮಾಜ, ಸುತ್ತಮುತ್ತಲಿರುವಂಥ ಒಂದು ಎನ್ವೈರ್ನ್ಮೆಂಟಿಗೆ, ಸುತ್ತಮುತ್ತಲಿರುವಂಥ ಒಂದು ಪಬ್ಲಿಕ್ಕಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಒಂದು ರಿಪೋರ್ಟ್ ಹಾಕಬೇಕಾಗುತ್ತೆ. ಆ ರಿಪೋರ್ಟು ಏನಾದರೂ ತುಂಬ ಡೇಂಜರಿಯಸ್ ಬಂತು ಅಂತಂದರೆ ಆ ಪ್ರಾಜೆಕ್ಟ್ನ ಹೋಲ್ಡ್ ಮಾಡ್ತಾರೆ, ಇಲ್ಲ ಅದಕ್ಕೊಂದು ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಹುಡುಕ್ತಾರೆ. ಆ ಒಂದು ರಿಪೋರ್ಟ್ ಏನು ರೆಡಿ ಮಾಡ್ತಾರಲ್ಲ, ಆ ರಿಪೋರ್ಟನ್ನೇ ನಾವು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಅಂದರೆ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀಳ್ತಾ ಇದೆ, ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಕಂಡುಹಿಡಿಯುವಂಥ ಒಂದು ರಿಪೋರ್ಟನ್ನು ನಾವು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತೇಳಿ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಬ್ ಕ್ಲಾಸ್ 1 ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸಬ್ ಕ್ಲಾಸ್ 1 ಸೊ ಏನು ಹೇಳ್ತಾ ಇದೆ ಅಂತ ನೋಡಿದಾಗ, ಅಪ್ರೋಪ್ರಿಯೇಟ್ ಗೋರ್ಮೆಂಟ್ ಅನ್ನುವಂಥದ್ದು ಏನಿದೆ, ಲ್ಯಾಂಡ್ನ ಅಕ್ವೈರ್ ಮಾಡ್ತಾ ಇರಬೇಕಾದ್ರೆ ಯಾವ ಪರ್ಪಸ್ಸಿಗೋಸ್ಕರ ಅಕ್ವೈರ್ ಮಾಡ್ತಾ ಇದೆ, ಸೊ ಅದನ್ನು ಕನ್ಸರ್ನ್ಡ್ ಪಂಚಾಯತ್, ಮುನ್ಸಿಪಾಲಿಟಿ ಅಥವಾ ಕೇಸಿಗೆ ವಾರ್ಡ್ ಲೆವೆಲಿಗೆ ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಕನ್ಸಲ್ಟೇಷನ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ವಿತೌಟ್ ಇನ್ಫಾರ್ಮೇಷನ್, ವಿತೌಟ್ ನೋಟಿಫಿಕೇಶನ್ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ರೀತಿಯಾದಂಥ ಕೆಲಸಗಳನ್ನು ಮಾಡೋ ಹಾಗಿಲ್ಲ. ಇದು ಒಂದು ವಿಷಯ ಆಗಿರುತ್ತೆ. ಯಾವುದರಲ್ಲಿ ಅಂತಂದರೆ ಸಬ್ಸೆಕ್ಷನ್ 1 ಅಂತ ಹೇಳ್ಬಹುದು. ಸೊ ಇದಾದಮೇಲೆ ನೀವು ನೆಕ್ಸ್ಟ್ ಏನಾದರೂ ಹೋಗ್ತೀರಾ ಅಂತಂದರೆ, ಸ್ಪೆಷಲಿ ನಿಮಗೀಗ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಈ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಯಾವ ಸೆಕ್ಷನಲ್ಲಿ ಬರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಈ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವಂಥದ್ದು ಪ್ಯೂರ್ಲಿ ಸೆಕ್ಷನ್ 4 ಬರುತ್ತೆ. ಓಕೆ, ಸೆಕ್ಷನ್ 4 ಮಾತಾಡುತ್ತೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಬೇಸಿಕಲಿ ಹೇಳಬೇಕು ಅಂತಂದರೆ ಸೆಕ್ಷನ್ 4 ಸೆಕ್ಷನ್ 9 ತನಕ ಕಂಪ್ಲೀಟಾಗಿ ಬರುತ್ತೆ. ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥದ್ದು ಸೆಕ್ಷನ್ 4 ಕ್ಲಾಸ್ 1, ಸೆಕ್ಷನ್ 4 ಕ್ಲಾಸ್ 2, ಈ ಥರ ಸೆಕ್ಷನ್ 4 ಕ್ಲಾಸ್ 3, ಸೆಕ್ಷನ್ 4 ಕ್ಲಾಸ್ 4. ಅದಾದಮೇಲೆ ಸೆಕ್ಷನ್ 4 ಕ್ಲಾಸ್ 4 ABCDEFGH ಅಂತ ಎಕ್ಸ್ಪ್ಲೈನ್ ಮಾಡಿ ಸೆಕ್ಷನ್ 4 ಕ್ಲಾಸ್ 5, ಸೆಕ್ಷನ್ 4 ಕ್ಲಾಸ್ 6 ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಈಗ. ಸರಿ, ಎನಿಯೋ ಸೆಕ್ಷನ್ 4 ಕ್ಲಾಸ್ 1 ಅಂತ ನೋಡ್ಕೊಂಡು ಬಂದ್ರಲ್ಲ, ಯಾವ ಪರ್ಪಸ್ಸಿಗೋಸ್ಕರ ಮಾಡ್ತಾ ಇದ್ದೀವಿ ಏನು ಅಂತೇಳಿ ಆ ಮುನ್ಸಿಪಾಲ್ಟಿಗೆ, ಆ ಪಂಚಾಯತಿಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಸೆಕ್ಷನ್ 4 ಕ್ಲಾಸ್ 1 ಇನ್ಫಾರ್ಮೇಷನ್ ಪ್ಲೇನ್ ನೋಟಿಫಿಕೇಶನ್ ಕೊಟ್ಟರು ಅಂತ ಅಂದ್ಕೊಳ್ತೀವಿ. ಸೊ ಅದಾದಮೇಲೆ ಸೆಕ್ಷನ್ 4 ಕ್ಲಾಸ್ 2 ಒಂದು ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಕಡೆಯಿಂದ ಒಂದು ನೋಟಿಫಿಕೇಶನ್ನ ಕೊಡಬೇಕಾಗುತ್ತೆ. ನೋಟಿಫಿಕೇಶನ್ನ ಕೊಟ್ಬಿಟ್ಟು ಸಬ್ಸೆಕ್ಷನ್ ಕ್ಲಾಸ್ 1 ಪಬ್ಲಿಷ್ ಮಾಡಿದ ಹಾಗೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಆಯಾ ಡಿಸ್ಟಿಕ್ ಕಲೆಕ್ಟ್ರು, ತಹಶೀಲ್ದಾರು, DC ಗೀಸಿ ಎಲ್ಲ ಕುಂತ್ಬಿಟ್ಟು ಪಬ್ಲಿಷ್ ಮಾಡ್ತಾರೆ. ಸಬ್ಸೆಕ್ಷನ್ 4 ಕ್ಲಾಸ್ 3 ಒಂದು ಸ್ಟಡಿ ರಿಪೋರ್ಟನ್ನು ಏನು ಮಾಡ್ಕೊಂಡಿರ್ತೀವಲ್ವ, ಆ ಸ್ಟಡಿ ರಿಪೋರ್ಟನ್ನು ಸೆಕ್ಷನ್ 6 ಪ್ರಕಾರ ಪ್ರಿಸ್ಕ್ರೈಬ್ ಮಾಡಿದ ಹಾಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೆಕ್ಷನ್ 4 ಕ್ಲಾಸ್ 4 ಇಲ್ಲಿರುವಂಥದ್ದು ಮೇನ್ ಮ್ಯಾಟರು. ಸೆಕ್ಷನ್ 4 ಕ್ಲಾಸ್ 4 ಇಲ್ಲಿರುವಂಥದ್ದು ಮೇನ್ ಮ್ಯಾಟರು. ಸೊ ಇದರಲ್ಲಿ ಯಾವ ಮ್ಯಾಟರ್ಸ್ಗಳನ್ನು ಮಾತಾಡ್ತಾ ಇದ್ದೀವಿ ನಾವು ಅಂತಂದರೆ, ಯಾವ ಮ್ಯಾಟರ್ಸ್ಗಳನ್ನು ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾವುದು ಈ ಮ್ಯಾಟರ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ತೀವಿ? ಮೊದಲನೇದಾಗಿ ಅಕ್ವೈಸೇಷನ್ ಆಫ್ ಪಬ್ಲಿಕ್ ಪರ್ಪಸ್. ಅದು ಫಸ್ಟ್ ಮಾಡ್ತಾ ಇರೋವಂಥದ್ದು ಪಬ್ಲಿಕ್ ಪರ್ಪಸ್ಸಿಗೋಸ್ಕರ ಮಾಡ್ತಾ ಇದ್ದೀವ, ಎಷ್ಟು ಫ್ಯಾಮಿಲಿಗಳು ಎಫೆಕ್ಟ್ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ನಾವು ಲ್ಯಾಂಡನ್ನು ಪಬ್ಲಿಕ್ ಅಥವಾ ಪ್ರೈವೇಟ್ ಅವರ್ಸಲ್ಲಿ ಸೆಟಲ್ಮೆಂಟಿಗೆ ತಗೊಳ್ತಾ ಇದ್ದೀವಿ, ಎಷ್ಟು ಮಟ್ಟಿಗೆ ಲ್ಯಾಂಡನ್ನು ಅಕ್ವೈರ್ ಮಾಡ್ತಾ ಇದ್ದೀವಿ, ಲ್ಯಾಂಡ್ ಅಕ್ವೈರ್ ಮಾಡ್ತಾ ಇರುವಂಥದ್ದು ಮಿನಿಮಮ್ ಆಗಿ ಅಕ್ವೈರ್ ಮಾಡ್ತಾ ಇದೀವ ಅಥವಾ ತುಂಬ ಜಾಸ್ತಿ ಅಕ್ವೈರ್ ಮಾಡ್ತಾ ಇದೀವ, ಲ್ಯಾಂಡ್ ಅಕ್ವೈರ್ ಮಾಡ್ತಾ ಇರೋದಕ್ಕೆ ಏನಾದರೂ ಆಲ್ಟರ್ನೇಟಿವ್ ಇತ್ತಾ, ಅದೇ ಲಾಸ್ಟ್ ಆಪ್ಷನ್ನ. ಅರ್ಥ ಆಗ್ತಿದೆಯಾ ನಿಮಗೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತಂದರೆ? ಈ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವಂಥದ್ದು ಕಾಸ್ಟಿಂಗಲ್ಲಿ ಕರೆಕ್ಟ್ ಆಗಿದೆಯಾ, ಕಾಸ್ಟ್ ವೈಸ್ ಎಲ್ಲ ಅದು ಕರೆಕ್ಟಾಗಿ ಹೋಗ್ತಾ ಇದೆಯಾ, ಇವೇ ಮೇನ್ ಇಂಪಾರ್ಟೆಂಟ್ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟಲ್ಲಿ ಚೆಕ್ ಮಾಡಬೇಕಾಗಿರುವಂಥ ಫ್ಯಾಕ್ಟರ್ಸ್ಗಳು. ಸೊ ಮೊದಲನೇದಾಗಿ ಪರ್ಪಸ್ ಸರಿ ಇದೆಯಾ, ಅಥವಾ ಎಷ್ಟು ಫ್ಯಾಮಿಲಿ ಸಫರ್ಡ್ ಆಗ್ತಾ ಇದೆ, ಎಷ್ಟು ಲ್ಯಾಂಡ್ ಸಫರ್ಡ್ ಆಗ್ತಾ ಇದೆ,
ಎಷ್ಟು ಪರ್ಪಸ್ನ ಲ್ಯಾಂಡ್ ನಾವು ಅಕ್ವೈರ್ ಮಾಡ್ಕೊಳ್ತಾ ಇದೀವಿ, ಆಲ್ಟರ್ನೇಟಿವ್ ಏನಾದರೂ ವ್ಯವಸ್ಥೆ ಇತ್ತಾ, ಅದರ ನೇಚರು ಕಾಸ್ಟಿಂಗ್ ಎಲ್ಲ ಕರೆಕ್ಟ್ ಆಗಿತ್ತಾ, ಈ ಎಲ್ಲಾ ವಿಷಯಗಳನ್ನು ಕೂಡ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ. ಬೇರೆ ಆಕ್ಟ್ ಆಗಿರೋದ್ರಿಂದ ಅರ್ಥ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ ನಿಮ್ಗೆ, ಬಟ್ ನಾನು ಹೇಳ್ತಾ ಇರೋಂಥ ಜನರಲ್ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ, ಏನಾಫ್ ಸಾಕಾಗುತ್ತೆ. ಸೊ ಅದಾದ್ಮೇಲೆ ಸಬ್ಸೆಕ್ಷನ್ 4 ಕ್ಲಾಸ್ 5ದಲ್ಲಿ ಎಷ್ಟು ಜನ ಲೈವ್ಲಿಹುಡ್ಗೆ ಸಮಸ್ಯೆ ಆಗ್ತಾ ಇದೆ, ಕಮ್ಯುನಿಟಿ ಪ್ರಾಪರ್ಟಿ, ಅಸೆಟ್ಸು, ರೋಡ್, ಟ್ರಾನ್ಸ್ಪೋರ್ಟ್, ಡ್ರಿಂಕಿಂಗ್ ವಾಟರ್, ಸೋರ್ಸ್, ಪಾಂಡ್ಸ್, ಕ್ರೇಜಿ ಲ್ಯಾಂಡ್ಸ್, ಪಬ್ಲಿಕ್ ಯುಟಿಲಿಟೀಸ್, ಇವೆಲ್ಲ ಎಷ್ಟು ಸಫರ್ ಮಾಡ್ತಾ ಇದೆ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಅಪ್ರೋಪ್ರಿಯೇಟ್ ಗೋರ್ಮೆಂಟ್ ಅಂತ ನಾವೇನು ಕಲಿತೀವಿ, ಅಕ್ವೈರ್ ಮಾಡ್ಕೊಂಡಿರುವಂಥ ಅಪ್ರೋಪ್ರಿಯೇಟ್ ಗೋರ್ಮೆಂಟ್ ಏನಿದೆ, ಸೊ ಈ ಅಪ್ರೋಪ್ರಿಯೇಟ್ ಗೋರ್ಮೆಂಟ್ನಲ್ಲಿ ಅಥಾರಿಟಿ ವೈಸ್ ಆಗಿ ಸೋಷಿಯಲ್ ಇಂಪ್ಯಾಕ್ಟಲ್ಲಿ ನಾವು ಪ್ರಿಪೇರ್ ಮಾಡಿಕೊಂಡು ಮ್ಯಾನೇಜ್ಮೆಂಟ್ ವೈಸ್ ಪ್ಲಾನ್ ಮಾಡಿಕೊಂಡು ಈ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಿಷ್ಟು ನಿಮ್ಮ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮೇಲೆ. ಒನ್ಸ್ ಅಗೇನ್ ಕನ್ಕ್ಲೂಷನ್ ನಾನು ಏನಾದರೂ ಹೇಳಬೇಕು ಅಂದರೆ, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಒಂದು ರಿಪೋರ್ಟ್ ಹಾಕೋದು. ಆ ಏರಿಯಾದಲ್ಲಿ ಇಂಥ ಪ್ರಾಜೆಕ್ಟ್ ನಡೆಯಕ್ಕೆ ಹೋಗ್ತಾ ಇದೆ, ಆ ಏರಿಯಾದಲ್ಲಿ ಇಂಥ ಪ್ರಾಜೆಕ್ಟ್ ನಡೀತಾ ಇದೆ, ಆ ಪ್ರಾಜೆಕ್ಟನ್ನು ನಡೀತಾ ಇದ್ರೆ ಎಷ್ಟರ ಮಟ್ಟಿಗೆ ಸುತ್ತಮುತ್ತ ಇರೋರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತೇಳಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ರಿಹ್ಯಾಬಿಲಿಟೇಷನ್ ಮತ್ತೆ ರೀಸೆಟಲ್ಮೆಂಟ್ ಅವಾರ್ಡ್ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೀನ್ ದಟ್ ಪುನರ್ವಸತಿ ಅಥವಾ ಪುನರ್ವಸತಿಯ ಒಂದು ತೀರ್ಪನ್ನು ಯಾವ ರೀತಿ ಕೊಡ್ತಾರೆ, ಅಂದ್ರೆ ಒಂದ್ ಕಡೆ ಇನ್ನೊಂದ್ ಕಡೆ ಶಿಫ್ಟ್ ಮಾಡಿದಾಗ ಅವರಿಗೆ ಬೇರೆ ಕಡೆ ವಾಸಸ್ಥಳ ಅಥವಾ ಶಿಫ್ಟಿಂಗ್ ಮಾಡುವಂಥದ್ದು ಅದು ಯಾವ ರೀತಿ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್.